ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಾನ್ ನಿಮ್ಮ ಒನ್ ಅಂಡ್ ಓನ್ಲಿ ಮನು. ಸೊ ವೆಲ್ಕಮ್ ಟು ಮೈ ಚಾನೆಲ್ ಮನು VJBOB ಅಂತ ಹೇಳ್ತಾ. ಸೊ ಇವತ್ತು ನಿಮಗೆ ಈ ವಿಡಿಯೋ ಮುಖಾಂತರ ನಾನು ತೋರಿಸ್ತಕ್ಕಂತ ಒಂದು ಅದ್ಭುತವಾದ ಹೋಟೆಲ್ ನ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಸೊ ಈ ಹೋಟೆಲ್ ಬಂದ್ಬಿಟ್ಟು ನಾವು ನೋಡಿರೋ ಪ್ರಕಾರ ಕರ್ನಾಟಕದಲ್ಲಿ 2ನೇ ಪ್ಲೇಸು ಇಲ್ಲಿ ಓಪನ್ ಆಗ್ತಾ ಇರೋದು. ಸೊ ಒಂದು ಬಂದ್ಬಿಟ್ಟು ಬೆಂಗಳೂರಲ್ಲಿ ಇದೆ. ಸೊ ಸೆಕೆಂಡ್ ಬಂದ್ಬಿಟ್ಟು ನಮ್ಮ ನ್ಯಾಷನಲ್ ಹೈವೇ 4 ಅಲ್ಲಿ ಓಪನ್ ಆಗ್ತಾ ಇದೆ. ಈ ವಿಡಿಯೋನ ಆಲ್ರೆಡಿ ಈ ಹೋಟೆಲ್ ಬಗ್ಗೆ ನೋಡಿದಿರಾ, ವಿಡಿಯೋಸ್ ನ ಇನ್ಸ್ಟಾಗ್ರಾಮ್ ಗಳಲ್ಲಿ ಆಗಿರ್ಬೋದು ನೋಡಿದಿರಾ ಅನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಒಂದ ವಾರದಿಂದ ಒಳಗಡೆ ಆ ಹೋಟೆಲ್ ರನ್ ಆಗ್ತಾ ಇದೆ ಏನಂತಂದು. ಸೊ ಅದೇ ಆ ಹೋಟೆಲ್ ಹೆಸರೇನಪ್ಪ ಅಂದ್ರೆ ರನ್ವೇ 17 ಅಂತ ಹೇಳ್ಬಿಟ್ಟು ಸೊ ಶೀಘ್ರದಲ್ಲೇ ಓಪನ್ ಆಗ್ತಾ ಇದೆ. ಸೊ ನಾವೀಗ ಆ ಜಾಗದಲ್ಲಿ ಹಾಗೇನೆ ಅದ್ರ ಮಾಲೀಕರ ಹತ್ರ ಇದೀವಿ. ಬನ್ನಿ ಆ ಹೋಟೆಲ್ ಬಗ್ಗೆ ಏನ್ ಹೇಳ್ತಾರೆ, ಆ ಹೋಟೆಲ್ ಮಾಡ್ಲಿಕ್ಕೆ ಪ್ಲಾನ್ ಏದಂತ ಇದೆ ಹೇಳ್ಕೊಂಬರೋಣ. ಅದಲ್ದೇನೆ ಇದ್ರ ಮಾಲೀಕರು ಬಂದು ಮೊದಲನೇದಾಗಿ ನನ್ನ ಅಕೌಂಟ್ ಹೋಲ್ಡರ್ ಆಗಿರ್ತಾರೆ ನನ್ನ ಬ್ಯಾಂಕ್ ಆಫ್ ಬರೋಡಾದಲ್ಲಿ. ಸೊ ಅವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ, ಆಕಾಶ್ ಗಡ್ಡದ್ ಅಂತ ಹೇಳಿ. ಅವ್ರನ್ನ ವಿಸಿಟ್ ಮಾಡೋಣ. ಆಯ್ತಾ ಸ್ನೇಹಿತರೆ, ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ನಾನು ಆಗ್ಲೇ ಹೇಳಿದ್ದೆ ಈ ರನ್ವೇ 17 ಮಾಲೀಕರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ. ಸೊ ನನ್ ಕಡೆ ರನ್ವೇ 17 ಮಾಲೀಕರ ಆಕಾಶ್ ಇದ್ದಾರೆ. ಆಕಾಶ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಈಗ ನೀವು ಈ ರನ್ವೇ 17 ಪ್ಲಾನ್ ಮಾಡ್ಲಿಕ್ಕೆ, ಬಿಸ್ನೆಸ್ ಬಗ್ಗೆ ಹೋಗ್ಲಿಕ್ಕೆ ನಿಮ್ದು ಎಜುಕೇಶನ್ ಫೀಲ್ಡ್ ಎಲ್ಲಿ ತನಾಗಿದೆ? ನಮ್ದು ಎಜುಕೇಶನ್ ಈಗ ನಾನು ಸೆಕೆಂಡ್ PUC ಸೈನ್ಸ್ ಕಂಪ್ಲೀಟ್ ಮಾಡ್ಕೊಂಡೆ. ಓಕೆ. ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ನನಗೊಂದು ಪ್ಲಾಟ್ಫಾರ್ಮ್ ಸಿಕ್ತು. ಯಾವ ತರದ ಪ್ಲಾಟ್ಫಾರ್ಮ್ ಅಂತಂದ್ರೆ, ಈಗ ನನಗೆ ಈಗ ಏನಂತಂದ್ರೆ ಏರ್ಪೋರ್ಟ್ ಅಲ್ಲಿ ವರ್ಕ್ ಮಾಡ್ಬೇಕಂತ ಬಹಳ ಆಸೆ ಇತ್ತು ನನಗೆ. ಏರ್ಪೋರ್ಟ್ ಅಲ್ಲಿ ವರ್ಕ್ ಮಾಡ್ಬೇಕಂತಂದಕ್ಕೆ ಏವಿಯೇಷನ್ ಅಂತ ಒಂದು ಫೀಲ್ಡ್ ಸಿಕ್ತು ನನಗೆ. ಹುಬ್ಳಿ ವಿಷನ್ ಫ್ಲೈ ಏವಿಯೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದು. ಏವಿಯೇಷನ್ ನಾನು ಮಾಡ್ಕೊಂಡು ಅಲ್ಲಿಂದ ನನ್ಗೆ ಏನಾದ್ರೂ ಒಂದು ಹೋಟೆಲ್ ಇಂಡಸ್ಟ್ರಿಲಿ ಏನಾದ್ರೂ ಒಂದು ಮಾಡ್ಬೇಕಂತ ನನಗೆ ಬಹಳ ಇತ್ತು. ಫ್ಲೈಟ್ ಏರ್ಪೋರ್ಟ್ ಅಲ್ಲಿ ಒಂದ್ 2-3 ತಿಂಗಳು ಜಾಬ್ ಮಾಡಿದೆ ನಾನು. ಆಸ್ ಎ ಗ್ರೌಂಡ್ ಸ್ಟಾಫ್ ಆಗಿ ಜಾಬ್ ಮಾಡಿದೆ. ಅದಾದ್ಮೇಲೆ ಫ್ಲೈಟ್ ನ ನಾನೇ ಒಂದು ತಗೋಬೇಕಂತ ಬಹಳ ನನಗೆ ಇದಿತ್ತು. ಹಾಗಾಗಿ 4-5 ವರ್ಷದಿಂದ ನಾನು ಬಹಳ ಇದನ್ನ ಮಾಡ್ಕೊಂಡೆ, ತಗೋಬೇಕು ಮಾಡ್ಬೇಕು ಅಂತಂದು ಬಹಳ ಅಡ್ಡಾಡ್ದೆ. ಇದು ಲೈಸೆನ್ಸ್ ಅದೆಲ್ಲ ಅಪ್ರೂವ್ ಆಗೋದ್ ಬಹಳ ಈಸಿ ಅಲ್ಲ ಇದು. ಮತ್ತೆ ಈ ಒಂದು ಪ್ಲಾಟ್ಫಾರ್ಮ್ಗೆ ಹೋಗಿ ನೀಟಾಗಿ ಬಿಡ್ ಮಾಡಿ ತಗೋಬೇಕಿದ್ನ. ಈಗ ನಮ್ಗೆ ಇದು ಸ್ಕ್ರಾಪ್ ಅಲ್ಲಿ ಇದೆ, ಇದು ನಮಗೆ ನಾವು ಪರ್ಚೇಸ್ ಮಾಡ್ತೀವಿ, ನಮ್ಮ ಹತ್ರ ಅಮೌಂಟ್ ಇದೆ ಕೊಡ್ರಿ ಅಂದ್ರೆ ಕೊಡಲ್ಲ. ಬಹಳ ಜನರ ಹತ್ರ ಇದೊಂದು ಹಿಂಗೆ ಅಂತಂದ್ರೆ ಒಂದು ಫೈನಲ್ ಅಪ್ರೂವಲ್ ಸೈಟ್ ಇದ್ದಂಗೆ ಇದು. ನೀಟಾಗಿ ಒಂದ್ ಕಡೆಯಿಂದ ಒಂದ್ ಲೆವೆಲ್ ಇಂದ ನೀಟಾಗಿ ಹೋಗಿ ನೀಟಾಗಿ ಮಾಡ್ಕೊಂಡು ಎಲ್ಲಾರಿಂದ ಪರ್ಮಿಷನ್ ತಗೊಂಡು ಎಲ್ಲ ಏರ್ಲೈನ್ಸ್ ಇಂದ ಅಪ್ರೂವ್ ಮಾಡ್ಕೊಂಡು ಏರ್ ಇಂಡಿಯಾ ಇಂದ ಹಂಗಾಗಿ ತಗೊಂಡ್ಬಂದಿದ್ದು ಮೀರಟ್ ಥ್ರೂ UP ಇಂದ. ಓಕೆ ಆಕಾಶ್ ಅವ್ರೆ, ಒಂದ್ ವಿಷಯ ಏನಂದ್ರೆ ಈಗ ಸ್ನೇಹಿತರೆ ಬಿಸ್ನೆಸ್ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಅರ್ಧಂಬರ್ಧ ತಿಳಿದಿರ್ತಾರೆ ಆಲ್ಮೋಸ್ಟ್ ಆಲ್. ಸೊ ಆಕಾಶ್ ಅವ್ರು ನಾನ್ ಕೇಳಿರೋ ಪ್ರಕಾರ ಈ ಏರ್ಲೈನ್ಸ್ ಏರ್ ಇಂಡಿಯಾದ ಬಗ್ಗೆ ಆಲ್ಮೋಸ್ಟ್ ಆಲ್ ಒಂದು 60% ಅಂತ ತಿಳ್ಕೊಂಡಿದ್ದಾರೆ. ಆಕಾಶ್ ಇದು ಫ್ಲೈಟ್ ಯಾವ್ದಂತ ಕೇಳ್ಬೋದಾ ನಾವು? ಬಟ್ ಈಗ ಒಂದ್ ವಿಷಯ ಈಗ ನೋಡಿದೇನಂದ್ರೆ ಸುಮ್ನೆ ಜಸ್ಟ್ ಫ್ಲೈಟ್ ಅಂತ ಗೊತ್ತಾಗ್ತಿದೆ ಎಲ್ರಿಗೂ. ಕೆಲವೊಬ್ರು ಫ್ಲೈಟ್ ಅನ್ನ ಆಲ್ಟ್ರೇಷನ್ ಮಾಡಿ ಇಟ್ರನ್ನ ಎಕ್ಸಿಬಿಷನ್ ಅಲ್ಲಿ ತಂದಿರೋದಂತಾರೆ. ಇನ್ ಕೆಲವೊಬ್ರು ಏನಂತಾರೆ ಬಿಡೋ ಎಲ್ಲ ಇತ್ತನೋ ಸ್ಕ್ರಾಪ್ ಅಲ್ಲಿ ಅಂತ ಹೇಳ್ತಾರೆ. ಬಟ್ ಇದ್ರ ಬಗ್ಗೆ ಇದು ಖುದ್ದಾಗಿ ಫ್ಲೈಟ್ ಯೂಸ್ ಮಾಡ್ತಾ ಇದ್ರ, ಇದು ಯಾವ ಕಂಪ್ನಿದು ಕೇಳ್ಬೋದಾ? ಸರ್ ಇದು ಆಸ್ ಅ ಫ್ಲೈಟ್ ಆಗಿ ಇದ್ರ ಕೆಲಸ ಇದು ನಿರ್ವಹಿಸ್ತಿತ್ತು ಸರ್. ಇದು ಹಾರಾಡ್ತಿದ್ದ ಫ್ಲೈಟ್ ಇದು. ಏರ್ ಇಂಡಿಯಾದಲ್ಲಿ ಒಂದು ಫ್ಲೈಟ್ ಈಗ ಹಾರಾಡೋ ಅದಕ್ಕೆ ಎಷ್ಟು ಶಕ್ತಿ ಇದೆಯಲ್ಲ ಅದೆಲ್ಲ ಕಳ್ಕೊಂಡಾದ್ಮೇಲೆ ಸ್ಕ್ರಾಪ್ ಅಂತ ಲೀಸ್ಟಿಗೆ ಬಿಡ್ತಾರೆ. ಯಾವ ಕಂಪ್ನಿ ಇದು? ಇದು ಏರ್ ಇಂಡಿಯಾ ಸರ್. ಏರ್ ಇಂಡಿಯಾದವ್ರಿಗೆ ಫ್ಲೈಟ್ ಕೊಡೋದು IATA ಅಂತ. ಸ್ನೇಹಿತರೆ, ಯಾವ ವರ್ಷದಲ್ಲಿ ಅದು ಬಂದಿದ್ದು IATA? ಸರ್ 1946 ಸಮಥಿಂಗ್. ಓಕೆ ಸ್ನೇಹಿತರೆ, 1946 ಅಂತಾರೆ. ಬಟ್ ಇದು ಸ್ವತಂತ್ರ ಪೂರ್ವದಲ್ಲಿ ಬಂದಿರೋ ಫ್ಲೈಟ್. ಅಂದ್ರೆ IATA ಕಂಪ್ನಿಯವರು ಅವಾಗ್ಲೇ ಮಾಡಿದ್ದಾರೆ. ಬಟ್ ಆಕಾಶ್ ಅವ್ರ ಬಗ್ಗೆ ನಾನು ಹೇಳಿದಾಗೇನೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದಾರೆ. ಓಕೆ, ಮತ್ತೆ ಆಕಾಶ್ ಅವ್ರ ಈ ಫ್ಲೈಟ್ ಇಂದ ಮತ್ತೆ ನಿಮ್ದು ಏನು ಆಲ್ಟ್ರೇಷನ್ ಇದೆ ಇಲ್ಲಿ ಇನ್ನು? ಸರ್ ಇನ್ನು ಬಹಳ ಇದೆ ಸರ್. ಇನ್ನು ಇದೆಲ್ಲ ನೋಡ್ರಿ, ಫ್ಲೈಟ್ ಎಲ್ಲ ನೀಟಾಗಿ ಆ ಕಡೆ ಇದು ಏನಪ್ಪಾ ಒಂದು ಸ್ಟ್ಯಾಂಡ್ ಮುಖಾಂತರ ಈ ಕಡೆ ಮಾಡ್ತೀವಿ ನಾವು. ಇದಕ್ಕೆ ಇನ್ನು ಲ್ಯಾಂಡಿಂಗ್ ಗೇಜ್ ಫಿಟ್ ಮಾಡ್ಬೇಕು. ಇದು ಈಗ ಒಂದ್ ಕಡೆಯಿಂದ ರಿಅಸೆಂಬಲ್ ಆಗಿದೆ. ಬ್ಯಾಕ್ ಟೈಲ್ ಆ ಕಡೆ ಇದೆ, ಬ್ಯಾಕ್ ಟೈಲ್ ಅಂಡ್ ವಿಂಗ್. ಅದು ಮೈನ್ ಟೈಲ್, ಮೈನ್ ವಿಂಗ್ಸ್ ಇದು ಅಲ್ಲಿದಾವಲ್ಲ ಅದನ್ನೆಲ್ಲ ನೀಟಾಗಿ ಅಸೆಂಬಲ್ ಮಾಡ್ಬೇಕು. ಅಸೆಂಬಲ್ ಆದ್ಮೇಲೆ ನೀಟಾಗಿ ಇದಕ್ ಪ್ಲಾಟ್ಫಾರ್ಮ್ ಬರುತ್ತೆ MS ಇಂದ. ನಿಮ್ಮ ಪ್ರಕಾರ ಇನ್ನು ಎಷ್ಟು ತಿಂಗಳಾಗ್ಬೋದು ವರ್ಕ್ ಕಂಪ್ಲೀಟ್ ಆಗ್ಲಿಕ್ಕೆ? ಸರ್ ಆದಷ್ಟು ಬೇಗ ಮಾಡ್ಬೇಕು ಸರ್, ಎಲ್ರು ಸಿಗ್ಬೇಕಲ್ಲ ಸರ್ ಒಂದ್ ಕಡೆಯಿಂದ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸ್ನೇಹಿತರೆ ಇದು ನೋಡಿದ್ರೆ 2ನೇ ಫ್ರಾಂಚೈಸಿ. ಅಂದ್ರೆ ಈ ಏರ್ಲೈನ್ಸ್ ಪ್ಲಾನ್ ಅಲ್ಲಿ ಹೋಟೆಲ್ ಓಪನ್ ಮಾಡ್ತಿರೋದು 2ನೇ ಫ್ರಾಂಚೈಸಿ. ಆಕಾಶ್ ಅವ್ರು ಇದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಒಂದು ಓಪನ್ ಇತ್ತು, ಅಲ್ಲೇನಾದ್ರು ಹೋಗಿ ನೋಡಿದ್ದೀರಾ ನೀವು? ಇದ್ರ ಬಗ್ಗೆ ನೋಡಿದೀನಿ ಎಲ್ಲ, ಅಲ್ಲೂ ಟೇಸ್ಟ್ ಕೂಡ ಮಾಡಿದೀನಿ. ಫುಡ್ ಎಲ್ಲ ಚೆನ್ನಾಗಿದೆ ಅವ್ರದ್ದು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈಗ ಎಲ್ಲಾರು ಆ ಕಡೆನೆ ಹೋದ್ರೆ ಇನ್ ದ ಸೆನ್ಸ್ ಪ್ರತಿಯೊಬ್ರು ಈಗ ಆ ಕಡೆ ಇರೋರು ಆ ಕಡೆ ಹೋಗ್ತಾರೆ. ಈ ಕಡೆ ಇರೋರ್ಗೊಂದ್ ಬೇಕಲ್ಲ, ಇಲ್ಲಿಂದ ಫ್ಲೈಟ್ ನೋಡ್ಬೇಕಂತಾನೆ ಬೆಂಗಳೂರಿಗೆ ಹೋಗ್ಬೇಕಂತ ಆಗಲ್ಲ ಅವ್ರಿಗೆ. ಹಾಗಾಗಿ ಒಂದು ಫ್ಲೈಟ್ ತಂದು ಇಟ್ಟಿದೀನಿ. ಎಲ್ಲ ನೆಕ್ಸ್ಟ್ ನೀವು ಎಲ್ಲ ಬರ್ಬೇಕು ಇಲ್ಲಿಗೆ ಬಂದು ನೀವೆಲ್ಲ ನೀಟಾಗಿ ಸಪೋರ್ಟ್ ಮಾಡಿದ್ರೆ ನಮ್ಮ ರೆಸ್ಟೋರೆಂಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಓಡುತ್ತೆ. ಈಗ ಎಲ್ಲಾರ್ದು ಒಂದು ಕನ್ಸಿದು ಮಿಡಲ್ ಕ್ಲಾಸ್ ಹುಡುಗಂದು ಒಂದು ಡ್ರೀಮ್ ಏನಂತಂದ್ರೆ ತನ್ನ ತಂದೆ ತಾಯಿನ ಒಂದ್ಸಲ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಂತ ಅಂದು. ಅದು ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಕ್ ಅವ್ರಿಗೆ ಆಗುತ್ತೆ, ಒಮ್ಮೊಮ್ಮೆ ಆಗಲ್ಲ, ಒಬ್ಬೊಬ್ರಿಗೆ ಆಗುತ್ತೆ, ಒಬ್ಬೊಬ್ರಿಗೆ ಆಗಲ್ಲ.
ಹಾಗಾಗಿ ಫ್ಲೈಟ್ ನಾವ್ ಇಲ್ಲೇ ತಂದಿಟ್ಟಿದೀವಿ. ಬಂದು ನೀಟಾಗಿ ಅಲ್ಲಿ ಒಳಗಡೆ ಫೈನ್ ಡೈನ್ ಬಹಳ ಚೆನ್ನಾಗಿರುತ್ತೆ. ಊಟ ಮಾಡ್ಕೊಂಡು ಸೇಮ್ ಎಕ್ಸ್ಪೀರಿಯನ್ಸ್ ಕೂಡ ಅದು. ಬಂದು ಊಟ ಮಾಡ್ಕೊಂಡು ಹೋಗ್ರಿ. ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ಆಕಾಶ್ ಅವ್ರೆ, ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಜೊತೆ ಮಾತಾಡೋದಕ್ಕೆ. ಸೊ ನಾನು ಕೊನೆಯದಾಗಿ ನಿಮ್ಗೆ ಒಂದು ಪ್ರಶ್ನೆ ಕೇಳೋಣ ಅಂತಿದ್ದೆ. ಎಜುಕೇಶನ್ ಫೀಲ್ಡ್ ಮುಗಿಸಿದವರು ಸ್ನೇಹಿತರೆ ಪ್ರತಿಯೊಬ್ಬರು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು ಅಥವಾ ಮತ್ತೊಂದು ಸಣ್ಣ ಬಿಸ್ನೆಸ್ ಆಗಿ ಟ್ರೈ ಮಾಡ್ತಾರೆ. ಬಟ್ ನಾನು ಆಕಾಶ್ ಅವರಿಗೆ ಎಜುಕೇಶನ್ ಮುಗಿಸಿ ಈ ಫೀಲ್ಡ್ ಯಾಕೆ ಬರೋಕು ಅಂತ ಕೇಳೋದಕ್ಕಿಂತ ಮುಂಚೆನೆ ಅವ್ರು ಹೇಳ್ಬಿಟ್ರು, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಡ್ರೀಮ್ ಮಕ್ಕಳಿಗೆ ಏನಿರುತ್ತಲ್ಲ, ತಂದೆ ತಾಯಿನ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗೋ ಆಸೆ ಇರುತ್ತೆ. ಸೊ ಆ ಆಸೆನ ನಾನು ಇಲ್ಲಿ ನೆರವೇರಿಸಬೇಕಂತ ಏನಂತ. ಹಾಗೆ ಕೂಡ ಮತ್ತೊಂದು ಮಾತು ಹೇಳಿದ್ರು, ಬೆಂಗಳೂರು ಅವ್ರಿಗೆ ಆ ಕಡೆ ಆಯ್ತು, ನಮ್ಗೆ ಈ ಕಡೆ ಆಯ್ತು. ಬಟ್ ಅದು ಕೂಡ 2 ಪಾಯಿಂಟ್ಸ್ ಕೂಡ ತುಂಬಾ ಸಖತ್ತಾಗಿ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ಹೈವೇದಲ್ಲಿ ಹೋಗುವಾಗ ಇಲ್ಲಿ ಈ ಫಾರ್ಮ್ ಅಲ್ಲಿ ಸಿಕ್ಕರೆ ಇಲ್ಲಿ ಯೂಸ್ ಮಾಡ್ಬೋದು ಹೋಟೆಲ್ ಅನ್ನ, ಅಥವಾ ನಾವು ಬೆಂಗಳೂರು ಕಡೆ ಆದ್ರೆ ಬೆಂಗಳೂರು ಕಡೆ ಯೂಸ್ ಮಾಡ್ಬೋದು. ಸೊ ಎರಡಕ್ಕೂ ಸರಿಯಾಗಿ ಆಕಾಶ್ ಅವರು ತುಂಬಾ ಪ್ಲಾನಿಂಗ್ ಆಗ್ಬಿಟ್ಟು ಸೊ ಈ ಹೋಟೆಲ್ ಅನ್ನ ರೆಡಿ ಮಾಡ್ತಿದ್ದಾರೆ. ರನ್ವೇ 70 ಅಂದ್ರೆ ಆಕ್ಚುಲಿ ರನ್ ಅಂದ್ರೆ ಓಡೋದು, 17 ಅಂದ್ರೆ ನಮ್ಮ ದಾವಣಗೆರೆ RTO ಪಾಸಿಂಗ್ ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದಾರೆ. ಸೊ ಯಾರೇ ಪಾಸಿಂಗ್ ಮಾಡಿ ರನ್ ಮಾಡ್ಲಿ, ನಮ್ಮ ದಾವಣಗೆರೆ ರನ್ವೇ 17 ಬರ್ರಿ ಅಂತ ಹೇಳ್ತೀನಿ. ಸೊ ಒಳಗಡೆ ಫಾರ್ಮ್ ಅಲ್ಲೂ ಏನಿದೆ ಅಂತ ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಆಗ್ಲೇ ನಾನು ಹೇಳಿದೆ ರನ್ವೇ 17 ಹೋಟೆಲ್ ಒಳಗಡೆ ಹೇಗಿದೆ ನೋಡೋಣ ಅಂತಂದು. ಬಟ್ ಸ್ಟ್ಯಾಂಡ್ ಹಾಕಿಬಿಟ್ಟು ಒಳಗಡೆ ಹೋಗ್ಲಿಕ್ಕೆ ರೆಡಿ ಮಾಡಿಕೊಟ್ಟಿದ್ದಾರೆ. ಒಳಗಡೆ ತುಂಬಾ ಸೆನ್ಸಿಟಿವ್ ಇರೋದ್ಕಿಂತ ಎಲ್ರಿಗೂ ಹೋಗ್ ಪರ್ಮಿಷನ್ ಇಲ್ಲ. ಸೊ ಬನ್ನಿ ಹಂಗಾರೆ ಒಳಗಡೆ ಹೋಗ್ಬಿಟ್ಟು ಒಂದ್ಸತಿ ಯಾವ ರೀತಿ ಇದೆ ವರ್ಕ್ ಅಂತ ನೋಡ್ಕೊಂಡ್ ಬರೋಣ. ಕಟ್ ಮಾಡಿ ಚಿಂತಲ್ಲ ಗುರು, ಹೆದರಿಕೆ ಆಗ್ತಿದೆ. ಸೊ ಸ್ನೇಹಿತರೆ ನೋಡಿದ್ವಲ್ಲ, ರನ್ವೇ ಹೋಟೆಲ್ ನ ಒಳಗಡೆ ಇದೀವಿ. ಅಂದ್ರೆ ಅವ್ರೇನ್ ಆಕಾಶ್ ಅವ್ರು ಹೇಳಿದ್ರಂತೆ ಒಂದು ಸ್ಕ್ರಾಪ್ ಇಂದ ತಂದಿರ್ತಕ್ಕಂತ ಈ ವಿಮಾನ. ಬಟ್ ಇದು ನೋಡಿದ್ರೆ ಸ್ಕ್ರಾಪ್ ಇಂದ ತಂದ ಅನ್ಸೋದೇ ಇಲ್ಲ. ಒಂದ್ ಸ್ವಲ್ಪ ಮಟ್ಟಿಗೆ ಬಿಟ್ರೆ ಚೆನ್ನಾಗಿದೆ. ಇದು ಅವ್ರು ಹೇಳಿರೋ ಪ್ರಕಾರ ಯೂಸ್ ಆಗಿರೋ ವಿಮಾನ ಯೂಸ್ ಮಾಡ್ಬಿಟ್ಟು ಸ್ಕ್ರಾಪ್ ಅಲ್ಲಿ ಇರೋದನ್ನ ಅವ್ರು ತಗೊಂಬಂದಿರೋ. ಸೊ ಒಳಗಡೆ ಮಿನಿಮಮ್ ಈ ಒಂದು ಫ್ಲೈಟ್ ಅಲ್ಲಿ ನಿಯರ್ ಬೈ 50+ ಜನ ಕುತ್ಕೊಬಹುದು. ಒಳಗಡೆ ತುಂಬಾ ಚೆನ್ನಾಗಿದೆ. ಬಟ್ ಇದು ಫೈನಲೈಸ್ ಆದ್ಮೇಲೆ ನೋಡ್ಲಿಕ್ಕೆ ಇನ್ನೂ ಕ್ಯೂರಿಯಾಸಿಟಿನೇ ಇರುತ್ತೆ. ಸೊ ಬನ್ನಿ ಹಾಗಾದ್ರೆ ಇದ್ರ ಮುಂಭಾಗ ನೋಡೋಣ ಹೇಗಿದೆ. ಜಾಗ ಸ್ನೇಹಿತರೆ ಗೊತ್ತಾಯ್ತಲ್ಲ, ರನ್ವೇ ಹೋಟೆಲ್ ನ ಟೋಟಲ್ ಒಳಗಡೆ ಬಂದಾಯ್ತು ನಾವು. ಹೋಟೆಲ್ ಅಂತೂ ನೋಡ್ಲಿಕ್ಕೆ, ಬಟ್ ಒಳಗಡೆ ನನಗೆ ರಿಯಲಿ ಇವತ್ತು ಲೈಫಲ್ಲಿ ಏನಾಯ್ತು ಅಂದ್ರೆ ರಿಯಲ್ ಫ್ಲೈಟ್ ಹತ್ರ ಫೀಲ್ ಆಗ್ತಾ ಇದೆ. ಇವತ್ತು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಹೋಟೆಲ್ ಫೈನಲೈಸ್ ಆದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ಇವತ್ತಿನ ರನ್ವೇ ಹೋಟೆಲ್ ನ ಒಳಗಡೆ ಟೋಟಲ್ ವಿಡಿಯೋಸ್ ನೋಡಿವಿ. ಸೊ ಬನ್ನಿ ಹಂಗಾರೆ ಈಗ ಫೈನಲೈಸ್ ಆಗಿ ಒಳಗಡೆ ಎಲ್ಲ ನೋಡಿ ನಮಗೆ ಓಕೆ ಆಗಿದ್ದಾಯ್ತು. ಕೆಳಗಡೆ ಮಾಲೀಕರನ್ನ ಒಂದ್ಸತಿ ಮಾತಾಡ್ಬಿಡೋಣ ಬನ್ನಿ. ಒಳಗಡೆ ನೋಡ್ಕೊಂಡ್ ಬಂದ್ವಿ. ಸೊ ಒಳಗಡೆ ವರ್ಕ್ ಆಗ್ಲಿಕ್ಕೆ ಸ್ವಲ್ಪ ಸಮಯಗಳು ಬೇಕಾಗುತ್ತೆ ಅನ್ಸುತ್ತೆ. ಬಟ್ ಇದ್ರ ಬಗ್ಗೆ ಬಿಸ್ನೆಸ್ ಮಾಡ್ತಕ್ಕಂಥ ಆಕಾಶ್ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ದಿವಸ ಅಂತಂದು. ಸೊ ಬನ್ನಿ ಕೇಳೋಣ ಆಕಾಶ್ ಅವ್ರ, ಈಗ ನಾವು ಒಳಗಡೆ ಎಲ್ಲ ನೋಡ್ಕೊಂಡ್ ಬಂದ್ವಿ. ಒಳಗಡೆ ವರ್ಕ್ ತುಂಬಾ ಕ್ಯೂರಿಯಾಸಿಟಿ ಆಗಿ ನಡಿಬೇಕು. ಯಾಕಂದ್ರೆ ಸುಮ್ನೆ ಒಂದು ನೆಲದ ಮೇಲೆ ಕಟ್ಟತಕ್ಕಂಥ ಹೋಟ್ಲಲ್ಲ, ನೀವು ಒಂದು ಏರ್ಲೈನ್ಸ್ ಅಲ್ಲಿ ನೀವು ಪ್ಲಾನಿಂಗ್ ಮಾಡ್ತೀರಂದ್ರೆ ವರ್ಕ್ ತುಂಬಾ ಇದೆ. ಸೊ ನಿಮ್ಮ ಪ್ರಕಾರ ಮುಗ್ಲಿಕ್ಕೆ ಇನ್ನು ಎಷ್ಟು ದಿವಸ ಬೇಕಾಗುತ್ತೆ ಈ ಹೋಟೆಲ್? ಇನ್ನು ನಾನು ಬಹಳ ಟ್ರೈ ಮಾಡ್ತಿದ್ದೀನಿ ಈಗ ನ್ಯೂ ಇಯರ್ ಓಪನ್ ಮಾಡೋಣ ಅಂತ. ನ್ಯೂ ಇಯರ್ ತಪ್ಪಿದ್ರೆ ವ್ಯಾಲೆಂಟೈನ್ಸ್ ಡೇ ಓಪನ್ ಮಾಡ್ತೀನಿ. ವ್ಯಾಲೆಂಟೈನ್ಸ್ ಡೇ ಇಲ್ಲ ನ್ಯೂ ಇಯರ್ಸ್. ಓಕೆ ಸ್ನೇಹಿತರೆ, ಈ ವ್ಯಾಲೆಂಟೈನ್ಸ್ ಡೇ ಇಲ್ಲ ನ್ಯೂ ಇಯರ್ ಗೆ ಆಕಾಶ್ ಅವರು ಈ ಹೋಟೆಲ್ ನ ಓಪನ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ರನ್ವೇ ನಾವು ಕೂಡ ರನ್ವೇ 17 ಒಳಗಡೆ ಹೋಗಿ ನೋಡಿದಾಗ ಬಟ್ ಈ ಫಾರ್ಮ್ ಅಲ್ಲೇ ಒಂದು ನೋಡ್ಲಿಕ್ಕೆ ಖುಷಿ ಆಗ್ತಾ ಇದೆ. ಬಟ್ ಹೋಟೆಲ್ ಫೈನಲೈಸ್ ಆದ್ಮೇಲೆ ಅಂತೂ ನೋಡ್ಲಿಕ್ಕೆ ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ, ಚೇಂಜಸ್ ಇರುತ್ತೆ ಅಂತ ಹೇಳ್ತೀನಿ. ಸೊ ಮತ್ತೆ ತಡ ಮಾಡೋಣ, ನೀವು ಒಂದ್ಸತಿ ರನ್ವೇ 70 ಮಾಡಿ. ಆಕಾಶ್ ಅವರ ಚಾನಲ್ ಸಿಕ್ಕಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹೆಚ್ಚಿನ ವಿಡಿಯೋ ಆಗಿ ಫಾಲೋ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.